अभी ये कार्यक्रम का इनाग्रेशन है। केरल का मुख्यमंत्री, respected Chief Minister, will inaugurate this great agitation, which is going to create history in this country. And this path-breaking agitation will have tremendous impact in center-state relations. ये लड़ाई हम शुरू हो रहे। I warmly welcome the Chief Minister of Kerala, one of the fairest fighters of this country for the federal character of this nation. സഹോദരി സഹോദരന്മാരെ, ಕೇರಳದ ಫೆಡರಲಿಸಂ ರಕ್ಷಣೆಗಾಗಿ ಹೋರಾಟ. ವಿಸ್ತೃತ ವಿವರಗಳು. ಫೆಡರಲಿಸಂ ರಕ್ಷಿಸಲು ಹೋರಾಟ. ಭಾರತದ ಒಕ್ಕೂಟ ರಚನೆಯ ಆಶಯಗಳನ್ನು ಕಾಪಾಡುವುದರ ಬಗ್ಗೆ ಕಳವಳ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇರಳ ರಾಜ್ಯವು ಫೆಡರಲಿಸಂ ರಕ್ಷಣೆಗಾಗಿ ಹೋರಾಟ ನಡೆಸುತ್ತಿದೆ. ಕೇಂದ್ರ ಸರ್ಕಾರವು ರಾಜ್ಯಗಳ ಅಧಿಕಾರ ವ್ಯಾಪ್ತಿಯನ್ನು ಉಲ್ಲಂಘಿಸುತ್ತಿದೆ, ಫೆಡರಲ್ ರಚನೆಯ ಮೂಲ ತತ್ವಗಳನ್ನು ದುರ್ಬಲಗೊಳಿಸುತ್ತಿದೆ ಮತ್ತು ರಾಜ್ಯಗಳ ಹಣಕಾಸು ಸ್ವಾತಂತ್ರ್ಯವನ್ನು ಕುಗ್ಗಿಸುತ್ತಿದೆ ಎಂಬ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ಈ ಹೋರಾಟವು ಹುಟ್ಟಿಕೊಂಡಿದೆ. ರಾಜ್ಯಗಳ ತೆರಿಗೆ ಹಣದ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ತೆರಿಗೆ ಹಣವನ್ನು ಹಂಚಿಕೆ ಮಾಡುವ ವಿಧಾನವು ನ್ಯಾಯಯುತವಾಗಿಲ್ಲ ಮತ್ತು ರಾಜ್ಯಗಳಿಗೆ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕು ಎಂದು ಕೇರಳ ಸರ್ಕಾರ ಸತತವಾಗಿ ಒತ್ತಾಯಿಸುತ್ತಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸುವಂತೆ ರಾಜ್ಯವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದೆ. ಕೃಷಿ ಕಾಯ್ದೆಗಳು. ಕೇರಳ ಸರ್ಕಾರವು 2020ರಲ್ಲಿ ಜಾರಿಗೆ ಬಂದ ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ತೀವ್ರವಾಗಿ ವಿರೋಧಿಸುತ್ತಿದೆ. ಈ ಕಾಯ್ದೆಗಳು ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ಬರುತ್ತವೆ ಮತ್ತು ರಾಜ್ಯದ ಕೃಷಿ ವಲಯವನ್ನು ಹಾನಿಗೊಳಿಸುತ್ತವೆ ಎಂದು ವಾದಿಸಲಾಗಿದೆ. ರಾಜ್ಯವು ಈ ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದೆ. ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡುವುದು ಫೆಡರಲ್ ರಚನೆಯ ಮೂಲಭೂತ ಅಂಶವಾಗಿದೆ ಎಂದು ಕೇರಳ ಸರ್ಕಾರ ನಂಬುತ್ತದೆ. ಆದಾಗ್ಯೂ ಕೇಂದ್ರ ಸರ್ಕಾರವು ನ್ಯಾಯಾಂಗದ ಮೇಲೆ ಹಸ್ತಕ್ಷೇಪ ಮಾಡುತ್ತಿದೆ ಮತ್ತು ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಜಕೀಯ ಮಧ್ಯಸ್ಥಗಿರಿ ನಡೆಯುತ್ತಿದೆ ಎಂಬ ಆಂದೋಲನಗಳಿವೆ. ಹೋರಾಟದಲ್ಲಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಕಾಮ್ರೇಡ್ ಪಿಣರಾಯಿ ವಿಜಯನ್ ನೇತೃತ್ವದ ಕೇರಳ ಕ್ಯಾಬಿನೆಟ್, ಸಂಸದರು, ಶಾಸಕರು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಒಕ್ಕೂಟದ ವಿರುದ್ಧ ಕೇಂದ್ರ ಸರ್ಕಾರದ ಕ್ರಮಗಳನ್ನು ಖಂಡಿಸಲು ಸಭೆ ನಡೆಸಿತು, ವಿಶೇಷವಾಗಿ ಸಂಪನ್ಮೂಲಗಳ ಹಂಚಿಕೆಯಲ್ಲಿನ ವ್ಯತ್ಯಾಸಗಳನ್ನು ಎತ್ತಿ ತೋರಿಸುತ್ತದೆ. ಹೋರಾಟವನ್ನು ಕೇರಳ ಮುಖ್ಯಮಂತ್ರಿ ಕಾಮ್ರೇಡ್ ಪಿಣರಾಯಿ ವಿಜಯನ್ ಅವರು ಉದ್ಘಾಟಿಸಿದರು. ಪ್ರತಿಭಟನೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಭಾಗವಹಿಸಿದ್ದರು. ತಮಿಳುನಾಡು ಸಚಿವ ಮತ್ತು ಡಿಎಂಕೆ ನಾಯಕ ಪಳನಿವೇಲ್ ತ್ಯಾಗರಾಜನ್ ಸೇರಿದಂತೆ ಹಲವಾರು ಪ್ರಮುಖರು. ಈ ಸಂದರ್ಭದಲ್ಲಿ ಸಿಪಿಐಎಂ ಕೇರಳ ರಾಜ್ಯ ಕಾರ್ಯದರ್ಶಿ ಮತ್ತು ಪೊಲಿಟ್ ಬ್ಯೂರೋ ಸದಸ್ಯ ಕಾಮ್ರೇಡ್ ಗೋವಿಂದನ್ ಮಾಸ್ತರ್ ಮತ್ತು ಇತರ ರಾಜಕೀಯ ಬ್ಯೂರೋ ಸದಸ್ಯರು ಉಪಸ್ಥಿತರಿದ್ದರು. At the outset, let me extend a warm welcome and convey greetings to all those who have gathered here representing various state governments and opposition political parties. The fight to ensure that India remains a sovereign secular democratic republic with federalism as its hallmark will be a long-drawn one. Let this be an opportunity for all of us to reaffirm our commitment to this struggle. Over the years, the Union has been making laws that encroach upon the state's powers and duties in several sectors, even on law and order, which is absolutely in the state's list in the Constitution. Laws have been made by the Union in agriculture, education, power, and cooperation, and so on, crippling the state's rights. Even a ministry for cooperation has been formed. നമ്മുടെ ഈ പരിപാടിയിൽ ധാരാളം മലയാളികളല്ലാത്തവർ പങ്കെടുക്കുന്നുണ്ട്. അവർക്ക് മലയാളത്തിൽ സംസാരിക്കുമ്പോൾ മനസ്സിലാക്കാൻ വിഷമമാകും.
അതുകൊണ്ട് ആദ്യ ഭാഗം കുറച്ച് ഭാഗം ഞാൻ ഇംഗ്ലീഷിൽ പറയാമെന്നാണ് ഉദ്ദേശിക്കുന്നത്. ഇവിടെ നമ്മുടെ ഈ സമരത്തെ അഭിവാദ്യം ചെയ്യാൻ